स्वागत है आपका बी न्यूज नेशन में। मैं हूं आबिद हुसैन शेख। शिवाजी महाराज पर अपार गौरव और अभिमान है। कर्नाटक रक्षणा वेदिके पिछले दिनों इंडी में कन्नडिगर जागरूकता समावेश के दौरान कर्नाटक रक्षणा वेदिके के राज्य अध्यक्ष नारायण गौड़ा ने शिवाजी महाराज पर टिप्पणी की थी, जिससे मराठा समाज का कड़ा विरोध देखने को मिला। इसी के चलते आज एक प्रेस मीट में कर्नाटक के संचालक संतोष पाटिल डुम्बल ने नारायण गौड़ा के बयान की सफाई देते हुए नारायण गौड़ा ने ये बात बेलगाम में एमईएस एमएलए दोनों पाटिलों के साथ हुए घटना को बताते हुए कही थी, ना कि शिवाजी महाराज का अपमान करने के लिए। इसको लेकर सोशल मीडिया में जो दिखाया जा रहा है वो सच्चाई से बहुत दूर है। हम रक्षणा वेदी के शिवाजी महाराज का बहुत आदर और सम्मान करते हैं। कर्नाटका की भाषा, संस्कृति और कर्नाटक की सुरक्षा के लिए हम सदा तैयार हैं, कहा। इस संदर्भ में जिला अध्यक्ष एमसी मुल्ला, एमएस मडिवालर, सालोडगी, प्रकाश कुंबार उपस्थित थे। ತಕ್ಕ ಉತ್ತರವನ್ನು ಕೊಡುವಂತ ಕೆಲಸವನ್ನು ಇವತ್ತು ನಾರಾಯಣ ಗೌಡರು ಪ್ರತಿ ಹಂತದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ। ಅವತ್ತು ನಾರಾಯಣ ಗೌಡರು ವೇದಿಕೆಯಲ್ಲಿ ಹೇಳಿದ್ದಿಷ್ಟೇ, ಏನು ಇವತ್ತು ಕರ್ನಾಟಕ ಸರ್ಕಾರದ ಏನು 5 ಜನ ಎಂಇಎಸ್ ಶಾಸಕರು ಏನೋ ಆರ್ಸ್ ಬಂದಿದ್ದೇ ಆದಲ್ಲಿ ಕರ್ನಾಟಕದ ಸರ್ಕಾರದ ಶವಯಾತ್ರೆ ಮಾಡ್ತೀವಿ ಅಂತ ತಿಳ್ಕೊಂಡು ಎಂಇಎಸ್ಸಿನ ಶಾಸಕರಾದಂತ ಸಂಭಾಜಿ ಪಾಟೀಲ್ ಆಗಿರಬಹುದು, ಅರವಿಂದ್ ಪಾಟೀಲ್ರು ಏನು ಒಂದು ವಿಧಾನಸಭೆಯಲ್ಲಿ ಮತ್ತು ವಿಧಾನಸಭೆಯ ಹೊರಗಡೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಶವಯಾತ್ರೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದಾರಲ್ಲ, ಅವರಿಗೆ ನಾರಾಯಣ ಗೌಡರು ಆ ವೇದಿಕೆ ಮುಖಾಂತರ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ। ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ಏನು ನೀವು ಜೈ ಮಹಾರಾಷ್ಟ್ರ ಜೈ ಶಿವಾಜಿ ಅನ್ಕೊಂಡು ಶಿವಾಜಿ ಹೆಸರಿನ ಮೇಲೆ, ಶಿವಾಜಿ ಮಹಾರಾಜರ ಹೆಸರಿನ ಮೇಲೆ ನೀವು ರಾಜಕಾರಣ ಮಾಡಬೇಡ್ರಿ। ಅವರೊಬ್ರು ಮಹಾರಾಜರು, ಅವರನ್ನು ಎಲ್ಲರೂ ಪೂಜಿಸ್ತಾರೆ, ಎಲ್ಲರೂ ಗೌರವಿಸ್ತಾರೆ। ಅವರ ಹೆಸರು ಹೇಳಿಕೊಂಡು ಈ ನಾಡಿನಲ್ಲಿ ದೊಂಬೆ ಗಲಭೆ ಹಚ್ಚುವಂತ ಕೆಲಸವನ್ನ ಎಂಇಎಸ್ ಪುಡಾರಿಗಳು ಮಾಡಬೇಡ್ರಿ ಅಂತ ತಿಳ್ಕೊಂಡು ನಮ್ಮ ನಾಡಿನ ಜನತೆಗೆ ಸಂದೇಶವನ್ನ ಕೊಟ್ಟಿದ್ದಾರೆ। ಇಂತ ಏನು ಎಂಇಎಸ್ ನಾಯಿ ನರಿಗಳಿಗೆ ವಿಧಾನಸಭೆ ಪ್ರವೇಶ ಮಾಡಬಾರದು ಅನ್ನೋಂಥದ್ದನ್ನ ನಾರಾಯಣ ಗೌಡರು ಕನ್ನಡದ ಜನತೆಗೆ ಸಂದೇಶವನ್ನ ಕೊಟ್ಟಿದ್ದಾರೆ, ಹೊರತಾಗಿ ಶಿವಾಜಿ ಮಹಾರಾಜರಿಗೆ ಯಾವುದೇ ರೀತಿ ಅವಹೇಳನಕಾರಿ ಮಾಡುವಂತದ್ದಾಗಲಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ಅಲ್ಲಿ ಸಂದರ್ಭನೇ ಬಂದಿದ್ದಿಲ್ಲ। ಇದನ್ನ ತಿರುಚುವಂತ ಕೆಲಸ ನಮ್ಮ ಹತ್ರ ವಾಟ್ಸಪ್ ಅಲ್ಲಿ ಎಲ್ಲ ಅದ್ರ ಬಗ್ಗೆ ವಿಡಿಯೋ ದಾಖಲೆಗಳನ್ನ ನಾವು ನಾಡಿನ ಜನತೆಗೆ ಬಿತ್ತರಿಸ್ತಾ ಇದ್ದೀವಿ। ನಾರಾಯಣ ಗೌಡರು ಅವತ್ತು ಏನು ಭಾಷಣವನ್ನ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕೆ ನಾನು ಏನು ವಿಶೇಷವಾಗಿ ನಮ್ಮ ಮರಾಠ ಸಮಾಜ ಬಂಧುಗಳಲ್ಲಿ ವಿನಂತಿಯನ್ನ ಮಾಡ್ಕೊತೀನಿ, ನಾರಾಯಣ ಗೌಡರು ಶಿವಾಜಿ ಮಹಾರಾಜರ ಬಗ್ಗೆ ಬಹಳ ಅಪಾರವಾದಂತ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ। ನಾವು ಇಲ್ಲಿರುವಂತ ಎಲ್ಲ ಕನ್ನಡಿಗರು ಕೂಡ ಶಿವಾಜಿ ಮಹಾರಾಜರು ಕನ್ನಡಿಗರೇ, ಅವರು ಕೂಡ ಅವ್ರ ಬಗ್ಗೆ ನಮ್ಗೆ ಯಾಕೆ ಗೌರವ ಇದೆ ಅಂತಂದ್ರೆ ಅವರು ಕೂಡ ನಮ್ಮ ಕನ್ನಡಿಗರು। ನಾವು ಇಲ್ಲೇನು ವಾಸಿಸುವಂತ 6.5 ಕೋಟಿ ಕನ್ನಡಿಗರು ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳನ್ನುವಂತ ಭಾವನೆಯಲ್ಲಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬಳಸ್ತಾ ಇದೀವಿ ಅನ್ನುವಂತ ಮಾತನ್ನ। और खबरों के लिए देखते रहिए बी न्यूज नेशन।